ಈ ವಿಡಿಯೋದಲ್ಲಿ ಬಂದುಬಿಟ್ಟು ಚಿಕ್ಸ್ಗೆ ಯಾವ ರೀತಿ ಮೆಡಿಷನ್ ಕೊಡಬೇಕು, ಫುಡ್ ಕೊಡಬೇಕು, ವ್ಯಾಕ್ಸಿನೇಷನ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಹೊಸ್ದಾಗಿ ಫಾರ್ಮ್ ಸ್ಟಾರ್ಟ್ ಮಾಡುವಂಥವ್ರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅಂದ್ಬಿಟ್ಟು ಒಂದು ಉದ್ದೇಶದಿಂದ ಮಾಡ್ತಾಯಿದ್ದೆ. ಎಲ್ಲರಿಗೂ ಗೊತ್ತಿರುವಂಥ ವಿಷಯ, ಬಟ್ ಯಾವ ಟೈಮಲ್ಲಿ ಏನು ಮೆಡಿಷನ್ ಕೊಡಬೇಕು, ಯಾವ ವ್ಯಾಕ್ಸಿನೇಷನ್ ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಇರೋರಿಗೋಸ್ಕರ ಮಾಡ್ತಿರೋ ಅಂಥ ವಿಡಿಯೋ ಆಗಿದೆ. ಫಸ್ಟ್ ಬಂದುಬಿಟ್ಟು ವ್ಯಾಕ್ಸಿನೇಷನ್ ಫಸ್ಟ್ ವ್ಯಾಕ್ಸಿನು ಮರಿ ಹುಟ್ಬಿಟ್ಟು 4 to 6 days ಒಳಗಡೆ 3 daysಲ್ಲಿ ಯಾವಾಗಲಾದರೂ ಮಾಡ್ಕೊಬೋದು. ಯಾವುದು ಅಂದರೆ ಲಸೋಟಾ ವ್ಯಾಕ್ಸಿನ್ ಅಂದ್ಬಿಟ್ಟು ಸ್ಕ್ರೀನ್ ಮೇಲೆ ಕೊಡ್ತಾ ಇರ್ತೀನಿ. ಲಸೋಟಾ ವ್ಯಾಕ್ಸಿನ್. ಸೆಕೆಂಡ್ ವ್ಯಾಕ್ಸಿನ್ ಬಂದುಬಿಟ್ಟು 14 daysಯಿಂದ 18 days ಒಳಗಡೆ IBD ಮಾಡ್ಕೊಳ್ಳಿ. IBD ಮಾಡ್ಕೊಳ್ಳೋದ್ರಿಂದ ಅದು ವ್ಯಾಕ್ಸಿನೇಷನ್ ಮಾಡೋದ್ರಿಂದ ಮುಂದೆ ಬರುವಂಥ ಯಾವುದಾದ್ರೂ ಈ ತೊಂದರೆಗಳನ್ನ ಅವಾಯ್ಡ್ ಮಾಡೋದಕ್ಕೆ ವ್ಯಾಕ್ಸಿನೇಷನ್ ಮಾಡ್ಕೊಳ್ತೀವಿ. ವ್ಯಾಕ್ಸಿನೇಷನ್ನು ಯಾವ ಟೈಮಲ್ಲಿ ಮಾಡಬೇಕು ಅಂದರೆ ತುಂಬ ಕೂಲ್ ಇರೋ ಟೈಮಲ್ಲಿ ಮಾಡಬೇಕು. ಸಂಜೆ 6 ಗಂಟೆ ಮೇಲೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತು ಬಂದುಬಿಟ್ಟು ಆ್ಯಂಟಿಬಯೋಟಿಕ್ ಪೌಡ್ರುಗಳು ತುಂಬ ಇದ್ದಾವೆ. ಟೆಟ್ರಾಸೈಕ್ಲಿನ್ ಆಗ್ಬೋದು, ಮತ್ತು ನುಡೆಕ್ಸ್ ಪೌಡ್ರ್ ಆಗ್ಬೋದು, ಸಿಪ್ರೋಸಿಕ್ ಪೌಡ್ರ್ ಆಗ್ಬೋದು, ಈ ಥರ ತುಂಬ ಮೆಡಿಷನ್ಸ್ ಇದ್ದಾವೆ ಆ್ಯಂಟಿಬಯೋಟಿಕ್ ಸಂಬಂಧಪಟ್ಟದಾಗೆ. ಆ ಆ್ಯಂಟಿಬಯೋಟಿಕ್ ಯಾವ ಟೈಮಲ್ಲಿ ಬಳಸ್ಬೇಕಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಡೈಲಿ ಕೊಡ್ತಾರೆ. ಡೈಲಿ ಕೊಡೋದ್ರಿಂದ ಮರಿ ಬಂದುಬಿಟ್ಟು ಸಿಂಕ್ ಆಗುತ್ತೆ, ಮರಿ ಬಂದುಬಿಟ್ಟು ಸ್ಟ್ರೆಸ್ ಫೀಲ್ ಆಗುತ್ತೆ. ಅದರಿಂದ ಯಾವ ಸಿಚುವೇಷನಲ್ಲಿ ಕೊಡಬೇಕಂದ್ರೆ, ಮರಿ ರೆಕ್ಕೆ ಬಿಟ್ಬಿಟ್ಟು ಜೋತಾಕೊಂಡು ವೀಕ್ ಆಗೋದು, ಇಲ್ಲ ಮೋಷನ್ ಸರಿಯಾಗಿ ಆಗದೇ ಇರೋದು, ಕಾಫಿ ಕಲರ್ ಆಗೋದು, ಬ್ಲಡ್ ಬರೋದು, ಇಲ್ಲ ಮೋಷನ್ ಡ್ರಾಪ್ ಆಗೋ ಪ್ಲೇಸಲ್ಲೇ ಅದು ಉಳ್ಕೊಂಬಿಟ್ಟು ಅಲ್ಲಿ ಊತ ಬರೋದು, ಈ ಥರ, ಮತ್ತು ಕಣ್ಣಲ್ಲಿ ನೀರು ಬರೋದು, ಗಂಟ್ಲು ಮತ್ತು ಜೊಳ್ಳು ಬರೋದು, ಈ ಥರ ಸಿಚುವೇಷನಲ್ಲಿ ಆ್ಯಂಟಿಬಯೋಟಿಕ್ ಪೌಡ್ರನ್ನ ಬಳಸಿ. ಇದು ಡೋಸೇಜ್ ಬಂದುಬಿಟ್ಟು 2 ಗ್ರಾಮ್ ಬಂದುಬಿಟ್ಟು 1 ಲೀಟರ್ಗೆ ಮಿಕ್ಸ್ ಮಾಡ್ಕೊಳ್ಳೋದು ಮೆಡಿಷನ್ನು, ಆ್ಯಂಟಿಬಯೋಟಿಕ್ ಪೌಡರ್ಸು. ಇದು ಬಂದುಬಿಟ್ಟು 1 ಲೀಟರ್ಗೆ 2 ಗ್ರಾಮ್ಸ್ ಅಷ್ಟೇ ಮಿಕ್ಸ್ ಮಾಡ್ಕೊಂಬಿಟ್ಟು ಡೇ ಫುಲ್ ಇಟ್ಕೊಳ್ಳೋದು ಮೆಡಿಷನ್ನು. ಇಲ್ವ ಬಿಸಿಲಲ್ಲಿ ಬಿಟ್ಬಿಡೋದು, ಇಲ್ಲ 1 ಲೀಟರ್ ಕಳಿಸ್ಬಿಟ್ಟು 2-3 days ಇಡೋದು, ಆ ಥರ ಮಾಡಬಾರ್ದು. ಇದು ಮಿಕ್ಸ್ ಮಾಡಿರೋ ವಾಟರ್ ಕೋಳಿಗೆ ಇಟ್ಮೇಲೆ ಮಿನಿಮಮ್ 3 to 5 ಅವರ್ಸಲ್ಲಿ ಚೆಲ್ಬಿಟ್ಟು ಮತ್ತೆ ನಾರ್ಮಲ್ ನೀರು ಇಟ್ಕೊಳ್ಳೋದು ಬೆಟರು. ಮತ್ತು ಮರಿಗಳಲ್ಲಿ ತುಂಬ ಕಾಣಿಸ್ಕೊಳ್ಳೋವಂಥ ಪ್ರಾಬ್ಲಮ್ ಏನಪ್ಪ ಅಂದರೆ ಡೈಜೆಷನ್ ಪ್ರಾಬ್ಲಮ್ಗೆ LEAF52 ಅಂದ್ಬಿಟ್ಟು ಸ್ಕ್ರೀನ್ ಮೇಲೆ ಕೊಡ್ತೀನಿ. ಆ LEAF52 ಬಳಸೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ, ಮೇವು ಚೆನ್ನಾಗಿ ತಗೊಳುತ್ತೆ, ಗ್ರೋತ್ ಡೆವಲಪ್ ಚೆನ್ನಾಗಾಗುತ್ತೆ. ಇದನ್ನು ಯೂಸ್ ಮಾಡಿ. ತುಂಬ ಕಂಪ್ನೀಸ್ ಇದೆ ಲಿವರ್ ಟಾನಿಕ್ಗಳು, ಬಟ್ ಆದರೆ ನಾನು ಫಾರ್ಮಲ್ಲಿ ಏನು ಬಳಸ್ತೀನಿ, ಯಾವ ರೀತಿ ನನ್ನ ಓನ್ ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಹತ್ರ ಹಂಚ್ಕೊಳ್ತಿರೋದು. ಅದರಿಂದ ಇದು ನನಗೆ ರಿಸಲ್ಟ್ ಚೆನ್ನಾಗಿದೆ, ಅದರಿಂದ ಇದು ಬಳಸ್ಕೊಳ್ಳೋದು ಉತ್ತಮ ಅಂತ ಹೇಳ್ತಾ ಇದ್ದೀನಿ. ಹಾಗೆ ತುಂಬ ಜನ ಹೇಳೋದೇನೆಂದರೆ, ಬ್ರದರ್ ನಮ್ಮ ಮರಿ 4 months ಎಬೋ ಇದೆ, ಬಟ್ ನೋಡೋದಕ್ಕೆ 3 months ಇದೆ, ಈ ಥರ ಕಾಣುತ್ತೆ, 2 months ಥರ ಕಾಣುತ್ತೆ, ಗ್ರೋತ್ ಆಗ್ತಿಲ್ಲ, ಡೆವಲಪ್ ಆಗ್ತಿಲ್ಲ, ಏನು ಬಳಸಬೇಕು ಅಂತ. ಅದಕ್ಕೆ ಬಂದುಬಿಟ್ಟು ಆರ್ಟ್ಸೋವೇಟ್ ಮತ್ತು ವಿಮರಲ್ ಈ 2 ತೊಗೊಂಡ್ಬಿಡಿ. ಆರ್ಟ್ಸೋವೇಟ್ ಬಂದುಬಿಟ್ಟು 1 ಲೀಟರು, ಅದಕ್ಕೆ ಕಾಂಬಿನೇಷನ್ ಬಂದುಬಿಟ್ಟು ವಿಮರಲ್ಲು 60 ml ತೊಗೊಂಡು ಮಿಕ್ಸ್ ಮಾಡಿಬಿಡಿ. ಒಂದೇ ಸರಿ ಮಿಕ್ಸ್ ಮಾಡಿಬಿಟ್ಟು ಅದು ಎಕ್ಸ್ಪೈರಿ ಡೇಟ್ ಆಗೋವರೆಗೂ ಇಟ್ಕೊಬೋದು. ಇದು ಕೊಟ್ಕೊಳ್ಳೋದ್ರಿಂದ ಚೆನ್ನಾಗಿ ಡೆವಲಪ್ ಆಗುತ್ತೆ ಮರಿ. ಆರ್ಟ್ಸೋವೇಟ್ ಬಂದುಬಿಟ್ಟು ಕ್ಯಾಲ್ಶಿಯಮ್ ಸಿರಪ್ಪು, ವಿಮರಲ್ ಬಂದುಬಿಟ್ಟು ವಿಟಮಿನ್ಸ್ ಮಿನರಲ್ಸ್ ಇರೋವಂಥ ಸಿರಪ್ ಆಗಿರುತ್ತೆ. ಇದು ಕೊಟ್ಕೊಳ್ಳೋದ್ರಿಂದ ಗ್ರೋತ್ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ನೀವು ಯಾವುದೇ ಮೆಡಿಷನ್ ಕೊಡಿ, 3 days ಕೊಡಿ. ಅದು ವಾಟ್ರಲ್ಲಿ ಮಿಕ್ಸ್ ಮಾಡಿಬಿಟ್ಟು 1 day 2 day ಆದಮೇಲೆ ಕೊಡೋದು, ಇಲ್ಲ ಬಿಸಿಲಲ್ಲಿ ಇಟ್ಬಿಡೋದು, ಡೇ ಫುಲ್ ಕೊಡೋದು, ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಮೆಡಿಷನ್ ಮಿಕ್ಸ್ ಮಾಡಿದ್ಮೇಲೆ 3 to 6 hours ಒಳಗಡೆ ಖಾಲಿ ಆಗೋ ಥರ ಅಷ್ಟು ವಾಟ್ರಿಗೆ ಮಾತ್ರ ಕೊಟ್ಕೊಳ್ಳಿ. ತುಂಬ ಡೇ ಫುಲ್ ಇಡೋದ್ರಿಂದ ಮೆಡಿಷನ್ನು ಅದು ಪಾಯ್ಸನ್ ಆಗೋವಂಥ ಚಾನ್ಸಸ್ ತುಂಬ ಇರುತ್ತೆ. ಹಾಗೆ ಫುಡ್ ನೋಡೋದಾದರೆ, ಫುಡ್ ಬಂದುಬಿಟ್ಟು ತುಂಬ ಜನ ಬೈಲರ್ ಫೀಡ್ ಕೊಡ್ತಾರೆ, ಬೈಲರ್ ಸ್ಟಾರ್ಟರ್ ಫೀಡ್ ಕೊಡ್ತಾರೆ. ಅದರಿಂದ ಹೈ ಪ್ರೋಟೀನ್ ಫುಡ್ ಆಗಿರೋದ್ರಿಂದ ಮರಿ ತುಂಬ ಗ್ರೋತ್ ಆಗುತ್ತೆ. ಬಟ್ ಆದರೆ ಯಾವ ಏಜಲ್ಲಾದರೂ ಡಿಸೀಸ್ ಬರ್ಬೋದು, ಲೈಫ್ ಟೈಮೇ ಕಡಿಮೆ ಆಗೋಗುತ್ತೆ. ಅದರಿಂದ ಬೈಲರ್ ಫೀಡ್ ತುಂಬ ಅವಾಯ್ಡ್ ಮಾಡಿ, ಕೊಡಲೇಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬೈಲರ್ ಫೀಡ್ ಕೊಟ್ಟಿಲ್ಲ ಅಂದರೆ ಗ್ರೋತ್ ಆಗಲ್ವಲ್ಲ ಬ್ರದರ್ ಅಂತ ನೀವು ಕೇಳ್ಬೋದು. ಬೈಲರ್ ಫೀಡ್ ಬದಲು ನ್ಯಾಚುರಲಾಗಿ ಫೀಡ್ ಥರನೇ ನ್ಯಾಚುರಲಾಗಿ ಈಗ ನಾವೇನು ಸಜ್ಜೆ, ರಾಗಿ, ಗೋಧಿ, ಜೋಳ, ಕಡಲೆ ಈ ಥರ ಏನು ಕೊಡ್ತೀವಿ
ಅದನ್ನೆಲ್ಲ ಸ್ವಲ್ಪ ಹಿಟ್ಟು ಆಡಿಸ್ಬಿಟ್ಟು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ಮರಿ ತುಂಬ ಚೆನ್ನಾಗಿ ಬರುತ್ತೆ. ಏನಕ್ಕೆ ಅಂದರೆ ಹಿಟ್ಟಾಡಿಸಿ ಹಾಕೋದ್ರಿಂದ ಡೈಜೆಷನ್ ಬೇಗ ಆಗುತ್ತೆ. ಮರಿ ಒನ್ ಟೈಮ್ ನ್ಯಾಚುರಲ್ ಫುಡ್, ಈಗ ಸಜ್ಜೆ ಈ ಥರದ್ದು ಒನ್ ಟೈಮ್ ತೊಗೊಂಡ್ರೆ ಸುಮಾರು ಅವರ್ ಬೇಕದು ಡೈಜೆಷನ್ ಆಗೋದಕ್ಕೆ. ಅದೇ ನಾವು ಹಿಟ್ಟಾಡಿಸಿ ಕೊಡೋದ್ರಿಂದ ತುಂಬ ಬೇಗ ಡೈಜೆಷನ್ ಆಗುತ್ತೆ ಮತ್ತು ಫುಡ್ ತಗೊಳುತ್ತೆ. ಸಜ್ಜೆ ಅಂದರೆ ಸಜ್ಜೆನೇ ಹಿಟ್ಟಾಡಿಸ್ಬೇಕು ಆ ಥರ ಏನೂ ಇಲ್ಲ. ನಿಮ್ಗೆ ಏನೇನು ಸಿಗುತ್ತೋ ನವಧಾನ್ಯಗಳು ಅಂತ ಹೇಳ್ತೀವಲ್ಲ, ಏನೇನು ಸಿಗುತ್ತೋ ಎಲ್ಲ ಹಿಟ್ಟಾಡಿಸ್ಕೊಂಬಂದ್ಬಿಟ್ಟು ಪೌಡ್ರ್ ಮಾಡಿಸ್ಬಿಟ್ಟು ಅದನ್ನು ನಾವು ನೀರಲ್ಲಿ ಸ್ವಲ್ಪ ಲೈಟಾಗಿ ನೀರಾಗಿಬಿಟ್ಟು ನೆನೆಸಿ ಇಡೋದ್ರಿಂದ ಮರಿ ತುಂಬ ಫುಡ್ ಚೆನ್ನಾಗಿ ತಗೊಳುತ್ತೆ, ಗ್ರೋತ್ ತುಂಬ ಚೆನ್ನಾಗಾಗುತ್ತೆ. ಮತ್ತು ನ್ಯಾಚುರಲಾಗಿ ಈ ಸೊಪ್ಪು ಸಾಂಬಾರಿಗೆ ಏನು ಬಳಸ್ತೀವಿ ನಾವು, ಸೊಪ್ಪು ಕೊತ್ತಂಬರಿ ಅದು ಇದು ಬರುತ್ತಲ್ಲ ಸೊಪ್ಪು, ಆ ಸೊಪ್ಪೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋದ್ರಿಂದ ಅದರಲ್ಲಿ ತುಂಬ ಪ್ರೋಟೀನ್ಸು ಎಲ್ಲ ಇರೋದ್ರಿಂದ ತುಂಬ ಚೆನ್ನಾಗಿ ಮರಿ ಬರುತ್ತೆ. ಮತ್ತು ಎಗ್ಗು ಬೇಯಿಸ್ಬಿಟ್ಟು ವೈಟ್ ಎಗ್ ಒಂದು ಕೊಡೋದ್ರಿಂದ ಮರಿ ತುಂಬ ಚೆನ್ನಾಗಿ ಬರುತ್ತೆ. ಫೀಡ್ ಅಂತೂ ಬಳಸೋಕ್ಕೆ ಹೋಗ್ಬೇಡಿ, ಈ ಥರ ನ್ಯಾಚುರಲ್ ಫುಡ್ಡಾಗಿ ಕೊಡೋದ್ರಿಂದ ತುಂಬ ಮರಿ ಚೆನ್ನಾಗಿ ಬರುತ್ತೆ. ಫೀಡ್ ಕೊಟ್ಟರೆ ಅದು ಮರಿ ಅಂತೂ ಉಳಿಯೋದು 100ಗೆ 99% ಡೌಟು. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಡಿವಾರ್ಮಿಂಗ್ 3 ಮಂತ್ಸಲ್ಲಿ ಮರಿಗೆ ಡಿವಾರ್ಮಿಂಗ್ ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾವ ಮೆಡಿಷನ್ ಮಾಡಬೇಕು, ಯಾವ ಡೋಸೇಜಲ್ಲಿ ಮಾಡಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಡಿವಾರ್ಮಿಂಗ್ ವಿಡಿಯೋ ಮಾಡಬೇಕಂದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ. ಬೈ.